स्वागत है आपका आई टुडे न्यूज में। मतदाता सूची के स्पेशल इंटेंसिव रिवीजन एसआईआर में कथित अनियमितताओं के विरोध में निखिल कुमारस्वामी के नेतृत्व में भाजपा और जेडीएस कार्यकर्ताओं ने बेंगलुरु दक्षिण में जोरदार प्रदर्शन किया। प्रदर्शनकारियों ने आरोप लगाया कि एसआईआर प्रक्रिया में पारदर्शिता का अभाव है और बड़ी संख्या में मतदाताओं के नामों में गड़बड़ियां की जा रही हैं। उन्होंने इलेक्शन कमीशन ऑफ इंडिया से निष्पक्ष जांच कराने और सभी कथित अनियमितताओं को दूर करने की मांग की। इस दौरान भाजपा जेडीएस नेताओं ने राज्य सरकार पर भी चुनावी प्रक्रिया को प्रभावित करने का आरोप लगाया। और खबरों के लिए देखते रहिए आई टुडे न्यूज। ನೀತಿಯನ್ನು ಆಂತರಿಕವಾಗಿ ತಿಳಿಸಿಕೊಡುತ್ತಿರುವ ದುರಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ನಿನ್ನೆಯ ದಿನ ಈ ನೈಜ ದೃಶ್ಯಾವಳಿಯನ್ನ ಕಳಿಸಿದ ನಂತರ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ಇನ್ನ ಕಳ್ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ ಅಂತ ಕಷ್ಟಪಟ್ಟು ಮನಸ್ಸಿದೆಯೋ ಮನಸ್ಸಿಲ್ವೋ ಡಿಸಿ ಒಂದು ನೋಟಿಸ್ ಸರ್ವ್ ಮಾಡಿದ್ದಾರೆ. ಈಗ ನೋಟಿಸ್ ಸರ್ವ್ ಮಾಡಿದ್ರೆ ಇದು ಪುತ್ರ ಸಿಗಲ್ಲ. ಯಾಕಂದ್ರೆ ಕಣ್ಮುಂದೆ ಸಾಕ್ಷಿ ಕೊಟ್ಬಿಟ್ಟಿದೀವಲ್ರಿ, ಸಾಕ್ಷಿ ಪ್ರೆಸೆಂಟೇಶನ್ ಮಾಡಿದೀವಿ, ಇನ್ಯಾರು ಕಾಯ್ತಾ ಇದೀರಿ, ಇನ್ಯಾವ ಸಾಕ್ಷಿ ಬೇಕು? ಒಂದು ಒತ್ತಡಕ್ಕೆ ಮಾಡೋದು ತಲೆಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೂಡ ಅಧಿಕಾರಿಗಳು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವರೆಲ್ಲರೂ ಇವ್ರ ಮನೆ ಚಾಕ್ರಿಗೆ ಇವತ್ತು ತಿಳಿದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ. ವೆಸ್ಟ್ ಬೆಂಗಾಲ್ ಮತ್ತೆ ತಮಿಳುನಾಡಲ್ಲೆಲ್ಲ ಈ ಎಸ್ಐಆರ್ ಪ್ರಕ್ರಿಯೆಗೆ ಅಕ್ರಮ ಆಯಿತು ಅನ್ನುವಂತ ಅನುಮಾನವನ್ನ ಕಾಂಗ್ರೆಸ್ಸಿಗರೇ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇಲ್ಲಿ ನಿಯಮಗಳನ್ನ ಗಾಳಿ ತೋರಗಳ ಕೆಲಸ ನೋಡ್ರಿ, ಕಾಂಗ್ರೆಸ್ಸಿಗರಿಗೆ ಅವ್ರದ್ದು ಹೆಂಗೆ ಅಂದ್ರೆ ಪಾಲಿಸಿ, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡ್ಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ದು ಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ ಬಿಟ್ರೆ ಓಟ್ ಚೋರಿ ಆಯ್ತು, ಸೋತ್ ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ವೋಟರ್ಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಆಧಾರ್ನ ಫೇಕ್ ಮಾಡಕ್ ಆಗೋದಿಲ್ಲ. ಆಧಾರಲ್ಲಿ ನಿಮ್ ಮುಖ ಇರುತ್ತೆ, ಆಧಾರಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ನೋ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗಿರ್ತಕ್ಕಂಥ ಹಕ್ಕು. 3 ಪಕ್ಷದ PLA 2ಗಳಿಗೆ ರೆಪ್ರೆಸೆಂಟೇಷನ್ಗೆ ಎಂದು ಕೊಟ್ಟಿದ್ದಾರೆ. ಮತ್ತೆ ತಪ್ಪು ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನೇ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ ಸರ್? ಅಂದ್ರೆ ಚೋಟಲ್ ಕರ್ಕೊಂಡು ಮಾಡ್ತಾ ಇದಾರೆ, ಮನೆಗಳಿಗೆ ಹೋಗ್ಬೇಕು, ಇಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಸರ್? ಅಕ್ರಮ ಅನ್ನೋದು ಯಾವ ರೀತಿ ಸರ್? ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮ್ ಅನ್ನ ಹಂಚಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮ್ ಅನ್ನ ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ BFC ಸೆಂಟರ್ಗೆ ಕರ್ಕೊಂಡೋಗಿ BLA 2ಗಳು 3 ಪಕ್ಷದ ಸಮ್ಮುಖದಲ್ಲಿ, BLOಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್. ಈಗ ಸರ್ಕಾರಕ್ಕೆ ತನ್ನ ಮೇಲೆ ತನ್ನ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ. ಇದು ಒಂದ್ ರೀತಿ ವೆಂಟಿಲೇಟರ್ ಅಲ್ಲಿ ಇರ್ತಕ್ಕಂಥ ಸರ್ಕಾರ. ಒಂದೂವರೆ ವರ್ಷ ಇಲ್ಲಿ ಚೆನ್ನಾಗಿ ರಿಸೋರ್ಸ್ ಉತ್ಪಾದನೆ ಆಗ್ತಾ ಇದೆ. ನಾನು ಈಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿ ಪ್ರಾಜೆಕ್ಟ್ ನ ಕಣ್ಣೇ ಆಡ್ಸಲ್ಲ. 3 ಪ್ರಾಜೆಕ್ಟ್ ಅವ್ರ ಕಣ್ಣು ಕಾಣ್ತಾ ಇದೆ. ಒಂದು GBIT, ಒಂದು ಟನಲ್ ಪ್ರಾಜೆಕ್ಟ್, ಇನ್ನೊಂದು ಕಸ ಹೊಡೆಯೋದಕ್ಕೆ 30 ವರ್ಷದ ಲೀಸ್ ಪ್ರಾಜೆಕ್ಟ್. 90,000 ಕೋಟಿಗೆ ಅಲ್ಲ, ಬೇಡ ಉತ್ಪ್ರೇಕ್ಷೆ ಬೇಡ, 10% ಅಂದ್ರೂ 9,000 ಕೋಟಿ ಆಯ್ತು. ಇದನ್ನ ಎತ್ಕೊಂಡೋಗಿ ಪಾಪ ಕಾಂಗ್ರೆಸ್ನ ಉದ್ಧಾರ ಮಾಡಕ್ಕೆ, ದೇಶದಲ್ಲಿ ಚುನಾವಣೆ ಮಾಡಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯ ಬರ್ತದೆ. ಒಂದು ಸಮುದಾಯದ ಮಾತ್ರ ಸ್ಪೆಷಲ್ ಕೇರ್ ಅಂತ ಎಸ್ಐಆರ್ ಪ್ರಕ್ರಿಯೆ ಅದು ಅವ್ರು ಹೇಳ್ಬೇಕಲ್ಲ, ನಾನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ಇವೆಲ್ಲ ಸೆನ್ಸಿಟಿವ್ ಬೂತ್ಸ್ ಇದೆ. ಯಾಕೆಂದ್ರೆ ಹಿಂದೆ ನಾವು ಪೆಟ್ಟು ತಿಂದಿದ್ದೀವಿ ಚುನಾವಣೆಯಲ್ಲಿ. ಯಾತಕ್ಕೆ ಪೆಟ್ಟು ತಿಂದಿದ್ದೀವಿ ಅಂತಾನೂ ಗೊತ್ತು. ಸತ್ತೋಗಿರೋರ ಹೆಸರಲ್ಲಿ ಓಟ್ ಹಾಕ್ತಕ್ಕಂಥದ್ದು. ಒಂದು ಸೆಕೆಂಡ್ ಇರಿ. ಇನ್ನ ಒಬ್ಬೊಬ್ರು ಬಂದು 4-5 ಓಟ್ ಒತ್ತೋಗುವಂಥದ್ದು, ಇನ್ನ ಎಲ್ಲೋ ಇರ್ತದೆ, ಇಲ್ಲಿ ವೋಟರ್ ಸೇರೋದಿಲ್ಲ, ಅವರು ಬಂದು ಓಟ್ ಹಾಕ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆ ನಡೆದಿರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪರಾಜಿತ ಆಗಿರೋದು ಈ ಕ್ಷೇತ್ರದಲ್ಲಿ. ಇದಾಗಬಾರ್ದು. ನಾನೊಬ್ಬನೇ ಅಲ್ಲ, ಎಲ್ಲೇ ನಡೆದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ
ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಚುನಾವಣೆ ಆಗುತ್ತೆ. ಚೌಟ್ರಿಯಲ್ಲೇ ಸರ್ ಯಾಕೆ ಮಾಡ್ತೀರಾ? ಮತದಾರರು ಯಾರು ಇಲ್ಲಿ ಇಲ್ವಾ ಅಥವಾ ಬೇರೆಯಿಂದ ಕರೆಸಿ ಇಲ್ಲಿ ಫಾರ್ಮ್ ಕೊಡೋಕೆ ಕೆಲಸ ಮಾಡ್ತಾರೆ? ಚೌಟ್ರಿಯಲ್ಲಿ ಯಾಕೆ ಮಾಡ್ತೀರಾ ಸರ್? ಏನು ಸರ್ ಕೆಲಸ ಮಾಡ್ತೀರಾ? ನನಗೂ ಇದು ಉತ್ತರ ಸಿಗ್ತಾ ಇಲ್ಲ. ಒಂದು ಭಾಳ ಸ್ಪಷ್ಟ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ, ಒಳಗಡೆ ಒಂದು ಗೋಲ್ಮಾಲ್ ನಡೀತಾ ಇದೆ, ಭಾಳ ಸ್ಪಷ್ಟ.